ಹಲೋ ಗೆಳೆಯರೇ, ಎಲ್ಲರಿಗೂ ಕಲಿನಲ್ಲಿ ಟಿವಿಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ವಿಷಯದ ಕಡೆ ನೋಡೋಣ ಬನ್ನಿ. ಏನಪ್ಪಾ ಇವತ್ತಿನ ವಿಷಯ ಅಂತ ಕೇಳಿದ್ರೆ, ಹೌದು ಗೆಳೆಯರೇ, ಇವತ್ತಿನ ವಿಷಯ ಯಾರೆಲ್ಲ BPL ಫಲಾನುಭವಿಗಳು ಇರ್ತೀರೋ ಅವರಿಗೆಲ್ಲರಿಗೂ ಸಹ ಗುಡ್ ನ್ಯೂಸ್. ಏನಪ್ಪಾ ಗುಡ್ ನ್ಯೂಸ್ ಏನು ಅಂತ ಹೇಳಿ ನೀವು ತಿಳ್ಕೊಬೇಕಾ? ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅಥವಾ ಯಾರು ಇನ್ನು ನನ್ನ ಚಾನೆಲ್ ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡಿಲ್ವೋ, ದಯವಿಟ್ಟು ನನಗೆ ನಿಮ್ಮ ಪ್ರೋತ್ಸಾಹ ಅಗತ್ಯವಾಗಿದ್ದು ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಬೆಲ್ ಐಕಾನ್ ಒತ್ತಿದಲ್ಲಿ ನಿಮಗೆ ಆಲ್ ಅನ್ನೋ ಆಪ್ಷನ್ ನ ಕಾಣಿಸುತ್ತೆ. ಆ ಆಲ್ ಅನ್ನೋ ಆಪ್ಷನ್ ನ ಪ್ರೆಸ್ ಮಾಡಿ. ನೀವು ಪ್ರೆಸ್ ಮಾಡಿದಲ್ಲಿ ನಾನು ಹಾಕುವ ಎಲ್ಲಾ ಅಪ್ಡೇಟ್ಸ್ ಗೆ ನಿಮಗೆ ತಕ್ಷಣವೇ ನೋಟಿಫಿಕೇಶನ್ ಬರುತ್ತೆ. ಆ ಕೂಡಲೇ ನೀವು ನನ್ನ ವಿಡಿಯೋಸ್ ನ ನೋಡಬಹುದು ಅಲ್ವಾ ಸ್ನೇಹಿತರೆ. ಓಕೆ ಬನ್ನಿ, ಏನು ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ, ಹೌದು ಮೇಡಮ್, ಮೊನ್ನೆ 20 ಲಕ್ಷ ತನಕನೂ ನೀವು ಕಾರ್ಡ್ ಕ್ಯಾನ್ಸಲ್ ಆಗತ್ತೆ ಅಂತ ಹೇಳಿದ್ರಿ ಅಂತ ಹೇಳಿದ್ರೆ, ಹೌದು ಸ್ನೇಹಿತರೆ, ನಿಮ್ಗೆ ಯಾರಿಗೆಲ್ಲ ಹೋಗಿ ರೇಷನ್ ನ ತಗೊಳಕ್ ಹೋಗ್ತಿರೋ ಅವರೇ ನಿಮ್ಗೆ ಹೇಳ್ತಾರೆ. ಅಲ್ಲಿ ನಿಮಗೆ ಆಲ್ರೆಡಿ ನೋಟಿಸ್ ಬೋರ್ಡ್ ಅಲ್ಲೂ ಸಹ ಹಾಕಿರ್ತಾರೆ ಏನಪ್ಪಾ ಅಪ್ಡೇಟ್ ಅಂತ ಹೇಳ್ಬಿಟ್ಟು. ನೀವು ಅಲ್ಲೂ ಹೋಗ್ಬಿಟ್ಟು ನೋಡ್ಬೋದು. ಹಾಗೇನೆ ನಿಮಗೆ ಏನಾದ್ರು ರೇಷನ್ ಕಾರ್ಡ್ ಏನಾದ್ರು ರದ್ದಾಗಿದ್ರು ಸಹ ನಿಮಗೆ ಅಲ್ಲಿ ತಿಳಿದು ಬರುತ್ತೆ, ಯಾವ ಕಾರಣಕ್ಕೆ ಅಂತಾನು ಸಹ ನಿಮ್ಗೆ ತಿಳಿದು ಬರುತ್ತೆ. ಹಾಗೇನೆ ನಾನು ನಿಮ್ಗೆ ಹೇಳಿದ್ದೆ, ನೀವು ಮನೆಯಲ್ಲೂ ಕೂತು ನೀವು ರೇಷನ್ ಕಾರ್ಡ್ ನಿಮ್ದು ರದ್ದಾಗಿದೆ ಆಕ್ಟಿವ್ ಆಗಿದೆಯಾ ಅಂತ ಹೇಳಿ ನೋಡ್ಬೋದು ಅಂತ ಹೇಳ್ಬಿಟ್ಟು. ನಿಮಗೆ ಏನಾದ್ರೂ ತಿಳ್ಕೊಳೋ ಆಸಕ್ತಿ ಇದ್ದಲ್ಲಿ ನನಗೆ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದನ್ನ ಸಂಪೂರ್ಣ ಮಾಹಿತಿನ ನಿಮ್ಗೆ ಹೇಳ್ಕೊಡ್ತೇನೆ. ಹೇಗೆ ನೀವು ಮನೆಯಲ್ಲೇ ಕೂತು ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಇದೆಯಾ, ಏನಾಗಿದೆ ಸ್ಟೇಟಸ್ ಅಂತ ಹೇಳಿ ತಿಳ್ಕೋಬೇಕು ಅನ್ನೋದನ್ನ ನಿಮ್ಗೆ ಏನಾದ್ರು ಆಸಕ್ತಿ ಇದ್ದಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಸರಿನಾ ಗೆಳೆಯರೆ. ಹಾಗೆ ಬನ್ನಿ ಇವತ್ತಿನ ಏನು ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ನೋಡೋಣ ಗೆಳೆಯರೆ. ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಕೇಂದ್ರ ಸರ್ಕಾರ ಗರೀಬ್ ಕಲ್ಯಾಣ್ ಯೋಜನೆ ಅಡಿಯಲ್ಲಿ ಈ ಯಾರಿಗೆಲ್ಲ BPL ಫಲಾನುಭವಿಗಳು ಇರ್ತಿರೋ ಅವರಿಗೆಲ್ಲ ಅಕ್ಟೋಬರ್ 1ರಿಂದ ಏನ್ ನಿಮಗೆ ಒಂದೊಂದ್ ಕಡೆ ಅಕ್ಕಿ ಕೊಡ್ತಾ ಇದ್ರು ಅಥವಾ ಒಂದೊಂದ್ ಕಡೆ ಅಕ್ಕಿ ಮತ್ತೆ ಗೋಧಿ ಅಥವಾ ಅಕ್ಕಿ ಮತ್ತೆ ರಾಗಿ ಕೊಡ್ತಾ ಇದ್ರು ಅಲ್ವಾ. ಆದ್ರೆ ಏನ್ ಮಾಡ್ತಾ ಇದ್ರು, ಕೆಲವು ಕಡೆ ಬರೀ ಅಕ್ಕಿ ಮಾತ್ರ ಕೊಡ್ತಾ ಇದ್ರು ಅಲ್ವಾ ಸ್ನೇಹಿತರೆ. ಆದ್ರೆ ಇವಾಗ ನೋಡಿ, ಅಕ್ಟೋಬರ್ 1ರಿಂದ ಅಕ್ಕಿ ಎಷ್ಟು ಕೊಡ್ಬೇಕು ಅಂತ ಹೇಳಿದ್ರೆ, ಇವಾಗ ನಿಮಗೆ ಎಕ್ಸಾಂಪಲ್ ಅಂದ್ರೆ ಉದಾಹರಣೆಗೆ 3 kg ಅಕ್ಕಿ ಕೊಡ್ತಾ ಇದ್ರು ಅಂತ ಹೇಳಿದ್ರೆ, ಗೋಧಿನೂ ಸಹ ಸಮ ಪ್ರಮಾಣದಲ್ಲೇನೆ 3 kg ಅಂತ ಹೇಳಿದ್ರೆ 3 kg ಸಹ ಕೊಡ್ತಾರಂತೆ ನಿಮಗೆ. ಅಕ್ಟೋಬರ್ 1ರಿಂದ ಮುಂದಿನ ವರ್ಷ ಮಾರ್ಚ್ ತನಕನೂ ಸಹ ನಿಮಗೆ 1 ವರ್ಷದವರೆಗೆ ನಿಮಗೆ ಎಷ್ಟು kg ಅಕ್ಕಿ ಕೊಡ್ತಾರೋ ಅಷ್ಟೇ kg ನಿಮಗೆ ಗೋಧಿನ ಕೊಡ್ತಾರಂತೆ. ಏನಕ್ಕಪ್ಪ ಇದು ಅಂತ ನೀವು ಕೇಳಿದ್ರೆ, ಹೌದು ಗೆಳೆಯರೆ, ಬಿಜೆಪಿ ಬಂದ್ಬಿಟ್ಟು 100 ದಿನ ಆಗಿದೆಯಂತೆ. 100 ದಿನ ಆಗಿರೋ ಸಂದರ್ಭದಲ್ಲಿ ಅವರು ಈ ಒಂದು ಯೋಜನೆಯನ್ನ ಬಿಟ್ಟಿದ್ದಾರೆ. ಹೌದು, ಈ ಒಂದು ಆಫರ್ ನ ಬಿಟ್ಟಿದ್ದು ನೋಡಿ, ಅದಕ್ಕೆ 35 ಲಕ್ಷ ಟನ್ ಗೋಧಿನ ಉಚಿತವಾಗಿ ವಿತರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು, ಅದನ್ನು ಸಹ BPL ಫಲಾನುಭವಿಗಳಿಗೆ ಇದನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದ್ದು ಇವಾಗ ಮುಂದಿನ ಅಕ್ಟೋಬರ್ 1ರಿಂದ ಹಂಚ್ತಾ ಇದಾರಂತೆ ನೋಡಿ. ಹಾಗೆ ನೋಡಿ, ಹೆಚ್ಚುವರಿ ಗೋಧಿ ಈ ವರ್ಷ ಏನಕ್ಕಪ್ಪ ಬರೀ ಗೋಧಿ ಮಾತ್ರ ಕೊಡ್ತಾ ಇದ್ದಾರೆ, ರಾಗಿ ಕೊಡ್ತಾ ಇಲ್ಲ ಅಂತ ಕೇಳಿದ್ರೆ ಏನಕ್ಕೆ ಅಂತಾನು ಸಹ ಇಲ್ಲಿ ರೀಸನ್ ಹೇಳಿದಾರೆ ನೋಡಿ. ಹೆಚ್ಚುವರಿ 2023-24ರಲ್ಲಿ 11.29 ಕೋಟಿ ಟನ್ ಅಷ್ಟು ಗೋಧಿ ಹೆಚ್ಚುವರಿಯಾಗಿ ಬೆಳೆದಿದಾರಂತೆ. ಸೊ ಆದ ಕಾರಣ ಎಲ್ಲರಿಗೂ ಇದರಿಂದ ಸಹಾಯವಾಗ್ಲಿ ಅಂತ ಹೇಳ್ಬಿಟ್ಟು ಬಿಜೆಪಿ ಅವರು ಅಂದ್ರೆ ಕೇಂದ್ರ ಸರ್ಕಾರದಿಂದ ಈ ಒಂದು ಯೋಜನೆಯನ್ನು ಎಲ್ಲರಿಗೂ ಸಹ ಸಿಗ್ಲಿ ಅನ್ನುವ ನಿಟ್ಟಿನಲ್ಲಿ ಕೊಡ್ತಾ ಇದ್ದಾರೆ ಗೆಳೆಯರೆ. ಹಾಗೆ ಕೆಲವೊಂದ್ ಕಡೆ ಬರೀ ಅಕ್ಕಿ ಮಾತ್ರ ಕೊಡ್ತಾ ಇದ್ದಾರೆ ಗೆಳೆಯರೆ, ಅಲ್ಲಿ ಗೋಧಿ ಮತ್ತೆ ರಾಗಿ ಯಾವುದೇ ಸಹ ಕೊಡ್ತಾ ಇಲ್ಲ. ನೀವು ಒಂದು ವೇಳೆ ನೀವು ಬೇರೆ ಕಡೆ ಕೊಡ್ತಾ ಇದ್ದು ನಿಮಗೆ ಗೊತ್ತಾಗಿದ್ದಲ್ಲಿ ನೀವು ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ನೀವು ಡೈರೆಕ್ಟ್ ಆಗಿ ಕೇಳಿ, ಯಾಕೆ ನೀವು ನಮ್ಗೆ ಗೋಧಿ ಕೊಡ್ತಾ ಇಲ್ಲ, ರಾಗಿ ಕೊಡ್ತಾ ಇಲ್ಲ ಕೇಳಿ. ಯಾಕಂದ್ರೆ ಅಕ್ಕಿ ಜೊತೆಗೆ ಒಂದು ರಾಗಿನಾದ್ರೂ ಕೊಡ್ತಾರೆ ಅಥವಾ ಗೋಧಿನಾದ್ರೂ ಕೊಡ್ತಾರೆ. ನಿಮಗ್ ಅಕ್ಕಿ ಒಂದೇ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ನೀವು ಈ ತರ ಗೌರ್ಮೆಂಟ್ ಇಂದ ನಿಮ್ಗೆ ಉಚಿತವಾಗಿ ನಮಗೆ ಸಿಗ್ತಾ ಇರೋದನ್ನ ಯಾಕೆ ಕೊಡ್ತಾ ಇಲ್ಲ ನೀವು ಅಂತ ಕೇಳ್ಬಿಟ್ಟು, ನೀವು ಡೈರೆಕ್ಟ್ ಆಗಿ ಕೇಳೋ ಅಧಿಕಾರ ಎಲ್ಲರಿಗೂ ಇರುತ್ತೆ ಗೆಳೆಯರೆ ಅಲ್ವಾ. ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ, ನೀವು ಕೇಳಿ ಅವ್ರಿಗೆ. ಹೌದು, ನಮಗೆ ಈ ತಿಂಗಳಿಂದ ಅಕ್ಕಿ ಕೊಡ್ತಾ ಇದ್ದೀರಲ್ಲ, ಅದ್ರ ಜೊತೆಗೆ ಸಮ ಪ್ರಮಾಣದಲ್ಲೇನೆ ನಮಗೆ ಗೋಧಿನ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿತ್ತು, ಅಂದ್ರೆ ಹೇಳಿತ್ತು ಅಲ್ವಾ. ಸೊ ಅದನ್ನ ನೀವು ಕೊಡ್ತಾ ಇದ್ದೀರಾ, ಯಾಕೆ ಕೊಡ್ತಾ ಇಲ್ಲ, ಅಥವಾ ನಮಗೆ ಅಕ್ಕಿ ಒಂದೇ ಏನಕ್ಕೆ ಇಷ್ಟು ದಿನದಿಂದ ಕೊಡ್ತಾ ಇದ್ದೀರಾ ಏನು ಅಂತ ಹೇಳ್ಬಿಟ್ಟು ಕೇಳಿ. ಅದರಿಂದ ಏನು ನಿಮಗೆ ಉತ್ತರ ಬರುತ್ತೆ ಅಂತ ಹೇಳಿ ತಿಳ್ಕೊಳ್ಳಿ. ಹಾಗೆ ನಿಮ್ದು ಏನಾದ್ರು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ದಲ್ಲಿ, ನಾನು ಮತ್ತೆ ಏನಾದ್ರು ತಿದ್ದುಪಡಿ ಮಾಡಬೇಕಾಗಿದ್ದಲ್ಲಿ ಈ ತಿಂಗಳು 31ರ ಒಳಗೆ ಯಾವತ್ತಾದ್ರೂ ಒಂದು ದಿನ ಹೇಳ್ಬೋದಂತೆ. ಆ ಒಂದು ದಿನ ನಿಮಗೆ ಅರ್ಜಿಯನ್ನ ಹಾಕ್ಬೋದು ಅಥವಾ ನೀವೇನೇ ತಿದ್ದುಪಡಿ ಇದ್ರೂ ನೀವು ಮಾಡ್ಕೋಬಹುದು ಅಂತ ಹೇಳಿದ್ದೆ. ಅದು ಕಾಯ್ದು ನೋಡೋಣ, ಯಾವತ್ತು ಅವ್ರು ಹೇಳ್ತಾರೋ ಆ ದಿನನ ನಾನು ನಿಮ್ಗೆ ಹೇಳ್ತೇನೆ ಆಯ್ತಾ. ನಿಮಗೆ ಅಪ್ಡೇಟ್ ಕೊಡ್ತೇನೆ ನಾನು ಗೆಳೆಯರೆ. ನಾನು ಹೇಳಿರುವ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ಅಥವಾ ನನ್ನ ಅಪ್ಡೇಟ್ಸ್ ನೀವು ನಿರಂತರವಾಗಿ ನೋಡ್ತಾ ಇದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ ಹಾಗೆ ಬೆಂಬಲಿಸಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ
ನನ್ನ ವಿಡಿಯೋಸ್ನ ಹೆಚ್ಚೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಅವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಧನ್ಯವಾದಗಳು.